ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣಿದು ಯಾವತ್ತೂ ನನ್ನ ಜನ್ಮದಾತರಿಗೂ ಹಾಗೂ ನನ್ನ ವಿದ್ಯಾಗುರುಗಳಿಗೂ ಹನುಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಾಡಿನ ಸಮಸ್ತ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರೇ, ನನ್ನ ಆತ್ಮೀಯ ಪ್ರೀತಿಯ ದೇಶ ಕಾಯುವ ಯಾವತ್ತು ಸೈನಿಕ ಕುಟುಂಬದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಪಂಚಾಂಗದ ಪ್ರಕಾರ ನೋಡುವುದಾದರೆ ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಸ್ವಸ್ಥಾನಕ್ಕೆ ಕುಜ ಬರುವುದರಿಂದ ಈ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ಯಾವ ಒಂದು ರಾಶಿಗಳಿಗೆ ಲಾಭ ಮತ್ತು ಶುಭ ಯೋಗವಿದೆ ನೋಡೋಣ. ಇಲ್ಲಿಯವರೆಗೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಬೆಲ್ ಬಟನನ್ನು ಒತ್ತಿ, ತುಂಬ ಸಹ ಅನುಕೂಲ ಆಗುತ್ತದೆ. ಇದೇ ರೀತಿಯಾಗಿ ಬನ್ನಿ ದ್ವಾದಶ ರಾಶಿ ಮತ್ತು ಲಗ್ನಗಳತ್ತ ಗಮನವನ್ನು ಹರಿಸೋಣ ವೀಕ್ಷಕರೇ. ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸೋಣ ಮತ್ತು ಮೇಷ ಲಗ್ನವನ್ನು ಸಹ ನೋಡೋಣ. ಇಡೀ ವಾರ ನಿಮಗೆ ತುಂಬ ಅನುಕೂಲಕರವಾಗಿದೆ. ಕೆಲಸ ಮಾಡುವ ವೃತ್ತಿಪರರು ಕಡಿಮೆ ಒತ್ತಡವನ್ನು ತುಂಬ ಸರಳವಾಗಿ ಅನುಭವಿಸುತ್ತೀರಿ. ನಿಕಟ ಸಂಬಂಧಿಗಳು ನಿಮಗೆ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಬಂಧುತ್ವದಲ್ಲಿ ಆಪ್ಯಾಯಮಾನವಾದ ಒಂದು ಪ್ರೀತಿ ವಾತ್ಸಲ್ಯ ನಿಮಗೆ ಕಂಡುಬರುವುದಿದೆ. ಇದರೊಂದಿಗೆ ನಿಮ್ಮ ಮಕ್ಕಳಿಗೆ ದರ್ಶನ ಮಾಡಲು, ನೀಡಲು ಅಥವಾ ನೀವು ಸಮಯ ತೆಗೆದುಕೊಂಡು ಅವರನ್ನು ಆಪ್ಯಾಯಮಾನವಾಗಿ ಪ್ರೀತಿಯಿಂದ ಕಾಣಲು ಒಳ್ಳೆಯ ಅವಕಾಶವಿದೆ. ನಿಮ್ಮ ಒಂದು ಈ ಆಸೆ ಈಡೇರುವುದು. ನಿಮ್ಮ ಕೌಟುಂಬಿಕ ವಿವಾದಗಳು ಈ ವಾರದಲ್ಲಿ ಬಗೆಹರಿಯುವ ಸಾಧ್ಯತೆ ಇದೆ. ನೀವು ಆಧ್ಯಾತ್ಮಿಕ ವಿಷಯಗಳನ್ನು ಅಧ್ಯಯನದತ್ತ ಒಲವು ಮಾಡಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಮತ್ತು ಅನುಕೂಲಕರವಾಗಿ ತೋರುತ್ತದೆ. ನಿಮ್ಮ ಸಂಬಂಧಿಕರನ್ನು ನೀವು ಬೆಂಬಲಿಸಲು ಈ ವಾರ ತುಂಬ ಪ್ರಯತ್ನ ಪಡುತ್ತೀರಿ. ಅವರಿಂದಲೂ ಸಹ ನಿಮಗೆ ತುಂಬ ಸಹಾಯವಾಗುತ್ತದೆ. ಇನ್ನು ಸಂಶೋಧನೆಯತ್ತ ನಿಮ್ಮ ಒಲವು ಹೆಚ್ಚಾಗಿರುತ್ತದೆ ವೀಕ್ಷಕರೇ. ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದು ಆದಷ್ಟು ಬೇಗ ಬಗೆಹರಿಯುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಇನ್ನು ವಾರಪೂರ್ತಿ ನೋಡುವುದಾದರೆ ಗುರುವಾರ ಮತ್ತು ಶನಿವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ವಿಚಾರದತ್ತ ನಿಮ್ಮನ ಗಮನವಿರಲಿ ಎಂದು ತಿಳಿಸುತ್ತಾ, ಇನ್ನು ಸಣ್ಣ ಪುಟ್ಟ ವಿಷಯಗಳಿಗೆ ದೊಡ್ಡದನ್ನಾಗಿ ಮಾಡಬೇಡಿ. ನಿಮ್ಮ ವೈಯಕ್ತಿಕ ಮತ್ತು ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ವಾರವಿಡೀ ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ಮುಂಜಾನೆ ಅಥವಾ ಸಂಜೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದ ತುಂಬ ಒಳ್ಳೆಯ ಯೋಗ ಕಂಡುಬರಲಿದೆ. ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯದಾದ ಯೋಗವಿದೆ. ಅದರೊಂದಿಗೆ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ನೋಡುವುದಾದರೆ ನಿಮಗೆ ಈ ವಾರ ಉನ್ನತ ಹುದ್ದೆಯು ದೊರಕುವ ಸಿಗುವುದಿದೆ. ಜೊತೆಗೆ ಬಡ್ತಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಕೆಲಸದ ಸ್ಥಳದಲ್ಲಿ ಅನೇಕ ಗೆಳೆಯರಿಂದ ತುಂಬ ಅನುಕೂಲಕರವಾದ ವೃತ್ತಿ ಜೀವನದಲ್ಲಿ ತುಂಬ ಸಹಾಯವಾಗುವ ಯೋಗವಿದೆ. ಈ ವಾರ ಆದಾಯದಲ್ಲಿ ಸ್ವಲ್ಪ ನಿವ್ವಳ ಲಾಭವನ್ನು ಹೆಚ್ಚಾಗಿ ತೆಗೆಯಬಹುದು. ವ್ಯಾಪಾರಸ್ಥರು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲಿರುವವರು ಅನುಕೂಲಕರವಾದ ಒಂದು ವಾರವೆಂದೇ ಹೇಳಬಹುದು. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿಟ್ಟುಕೊಂಡರೆ ತುಂಬ ಅನುಕೂಲ. ಹೊಸ ಸಂಬಂಧಗಳನ್ನು ರೂಪಿಸಿಕೊಳ್ಳುವ ಒಂದು ವಾರ ನಿಮ್ಮದಾಗಲಿದೆ. ಈ ಒಡ ಹುಟ್ಟಿದವರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಈ ವಾರ ಪೂರ್ತಿ ಸಂಪೂರ್ಣವಾಗಿ ಸಂತೋಷದಿಂದ ಅನುಭವಿಸುವ ಒಂದು ಯೋಗ ನಿಮ್ಮದಾಗಲಿದೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಇದ್ದಕ್ಕಿದ್ದಂತೆ ಬಹಳಷ್ಟು ಕೆಲಸ ದೊರೆಯುವ ಸಾಧ್ಯತೆ ಇದೆ. ಇನ್ನು ಹೊಸ ತಂತ್ರಜ್ಞಾನವನ್ನು ಕಲಿಯುವುದು, ನೀವು ವಿಶೇಷವಾಗಿ ಸಾರ್ವಜನಿಕರಲ್ಲಿ ಪರಿಗಣಿಸುವ ಒಂದು ವ್ಯಕ್ತಿಗತ ನಿಮ್ಮದಾಗುತ್ತದೆ. ಜೊತೆಗೆ ಭಾನುವಾರ ಮತ್ತು ಶುಕ್ರವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ವಿಚಾರವಿದ್ದರೆ ಮುಂದುವರಿಯಿರಿ ವೀಕ್ಷಕರು, ತುಂಬ ಶುಭವನ್ನುಂಟು ಮಾಡುತ್ತದೆ. ಅದರ ಜೊತೆಗೆ ನೀವು ಸುಳ್ಳು ಮತ್ತು ವಾದಗಳನ್ನು ತಪ್ಪಿಸಿ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟರೆ ತುಂಬ ಉತ್ತಮವೆಂದು ತಿಳಿಸುತ್ತಾ, ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸ್ನಾನ ಮಾಡುವ ನೀರಿಗೆ ಉತ್ತಮವಾದ ಒಂದು ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡಿ ಪ್ರತಿದಿನ ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು. ಇದರ ಜೊತೆಗೆ ವಾರಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿ ಮತ್ತು ವಾತ್ಸಲ್ಯದಿಂದ ಪಠಣೆ ಮಾಡಿ ಮಾತೃ ಮಂತ್ರವನ್ನು ತುಂಬ ಅನುಕೂಲಕರವಾದ ನಿಮ್ಮದಾಗಲಿದೆ. ಇದರ ಜೊತೆಗೆ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ತುಂಬ ಅನುಕೂಲಕರವಾಗಿದೆ.
ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ನೋಡುವುದಾದರೆ ವಾರವು ತುಂಬ ಚೆನ್ನಾಗಿಯೇ ಆರಂಭವಾಗುವ ಒಂದು ಯೋಗವಿದೆ. ಆರ್ಥಿಕ ದೃಷ್ಟಿಕೋನದಿಂದ ತಾವು ಈ ವಾರ ಅತ್ಯಂತ ಅನುಕೂಲಕರವಾದ ದೃಷ್ಟಿಯತ್ತ ಸಾಗುವವರಿದ್ದೀರಿ. ಈ ವಾರ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ. ನೀವು ಧಾರ್ಮಿಕ ಚಟುವಟಿಕೆಗಳತ್ತ ಸ್ವಲ್ಪ ಗಮನ ಹರಿಸಿದರೆ ತುಂಬ ಉತ್ತಮ. ಹದಗೆಟ್ಟ ಸಂಬಂಧಗಳನ್ನು ಈ ವಾರ ಸಂಪೂರ್ಣವಾಗಿ ಶುದ್ಧ ಮಾಡಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮತ್ತು ಆನಂದದಾಯಕವಾದ ಜೀವನವನ್ನು ಈ ವಾರ ಪೂರ್ತಿ ತಾವು ಅನುಭವಿಸುತ್ತೀರಿ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಉದ್ಯೋಗಿಗಳಿಂದ ತುಂಬ ಸಹಾಯ ಮತ್ತು ಅನುಕೂಲವಾಗುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಆದರೆ ಕುಟುಂಬದಲ್ಲಿರ್ತಕ್ಕಂಥ ಆಸ್ತಿ ವಿವಾದಗಳು ಈ ವಾರ ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆ ಇದೆ. ತಾವೇನಾದರೂ ರಿಯಲ್ ಎಸ್ಟೇಟ್ನಲ್ಲಿ ತೊಡಗುವ ಒಂದು ವ್ಯವಸ್ಥೆಯಲ್ಲಿ ಜನರಿದ್ದರೆ ತುಂಬ ಅನುಕೂಲಕರವಾದ ಯೋಜನೆಗಳನ್ನು ಈ ವಾರ ಹಾಕಿಕೊಳ್ಳುತ್ತೀರಿ. ಹೆಚ್ಚಿನ ಲಾಭವನ್ನು ಸಹ ಪಡೆದುಕೊಳ್ಳುತ್ತೀರಿ. ಆದರೆ ಅಗ್ರಿಮೆಂಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದರೆ ತುಂಬ ಉತ್ತಮ. ನೀವು ಹಾಕಿರುವ ಹಣಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯುವ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ಎಲ್ಲ ಕೆಲಸಗಳು ಈ ವಾರ ಪೂರ್ತಿ ಯಶಸ್ವಿಯನ್ನು ಕಾಣುವವರಿದ್ದಾವೆ. ನಿಮ್ಮ ಕುಟುಂಬದೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಈ ವಾರ ಪೂರ್ತಿ ಸಂತೋಷದಿಂದ ಕಳೆಯುವವರಿದ್ದೀರಿ ಮತ್ತು ರುಚಿಕರವಾದ ಆಹಾರವನ್ನು ಆರೋಗ್ಯದೊಂದಿಗೆ ಸೇವನೆ ಮಾಡುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ವಾರ ಪೂರ್ತಿ ಆನಂದದ ಶುಭದಾಯಕವಾದ ಜೀವನವನ್ನು ತಾವು ಅನುಭವಿಸುತ್ತೀರಿ. ಇನ್ನು ವಾರ ಪೂರ್ತಿ ಪರಿಹಾರದತ್ತ ಗಮನವನ್ನು ನೋಡುವುದಾದರೆ ಅದಕ್ಕಿಂತಲೂ ಮುಂಚಿತವಾಗಿ ಭಾನುವಾರ, ಮಂಗಳವಾರ ಮತ್ತು ಅತ್ಯಂತ ಶುಭಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರದತ್ತ ತಾವು ಗಮನವನ್ನು ಹರಿಸಿದರೆ ತುಂಬ ಉತ್ತಮ. ಇನ್ನು ನಿಮ್ಮ ವೈದ್ಯಕೀಯ ವೆಚ್ಚಗಳು ಈ ವಾರ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ಗುರುವಾರ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ. ಅಂದರೆ ಆರೋಗ್ಯ ಹದಗೆಡುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯುವ ವೀಕ್ಷಕರು ತುಂಬ ಒಳ್ಳೆಯ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿ ಪರಿಹಾರದತ್ತ ಗಮನವನ್ನು ಹರಿಸುವುದಾದರೆ ಸಾಧ್ಯವಾದಷ್ಟು ನಿಮಗೆ ಓದಲು ಬಂದರೆ ಅಥವಾ ಮೊಬೈಲ್ ದೊಡ್ಡದಾಗಿದ್ದರೆ ನಿಮಗೆ ಮುಂಜಾನೆ ಮತ್ತು ಸಂಜೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಣೆ ಮಾಡುವುದರಿಂದ ಮನೆಯಲ್ಲೆಲ್ಲರಿಗೂ ತುಂಬ ಒಳ್ಳೆಯ ಒಂದು ಫಲದಾಯಕವಾದ ಅಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸನ್ಮಂಗಳವನ್ನುಂಟು ಮಾಡಲಿದೆ. ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಮಾಡುವ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಅತ್ಯುತ್ತಮವಾದ ಬೆಳವಣಿಗೆಯ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿ ಮೂಡಿಬರಲಿದೆ. ನೀವು ಇವರೆಯಲ್ಲಿ ಎಲ್ಲ ಕೆಲಸಗಳನ್ನು ದುರಸ್ತಿಗೊಳಿಸುವ ಕಾರ್ಯವಿದ್ದರೆ ಅದನ್ನು ಕೈಗೊಳ್ಳಿ, ತುಂಬ ಅನುಕೂಲವಾಗುತ್ತದೆ. ನಿಮ್ಮ ತಂದೆಯ ಸಲಹೆಯನ್ನು ತಾವು ಅನುಸರಿಸುವುದರಿಂದ ಈ ವಾರ ಸಂಪೂರ್ಣವಾಗಿ ಸಂತೋಷದಿಂದಿರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಆ ಒಂದು ಅನುಸರಿಸುವ ವ್ಯವಸ್ಥೆಯಲ್ಲಿ ತುಂಬ ಪ್ರಯೋಜನಕಾರಿಯಾದ ಒಂದು ವ್ಯವಸ್ಥೆಯ ಮತ್ತು ಅಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಈ ವಾರ ಪೂರ್ತಿ ತಾವು ಸೃಜನಾತ್ಮಕವಾದ ಒಂದು ವ್ಯವಸ್ಥೆಯನ್ನು ಸಂತೋಷದಿಂದಿರಲು ಮತ್ತು ಸೌಹಾರ್ದಯುತವಾಗಿರಲು ವ್ಯವಸ್ಥೆ ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಲು ನೀವು ಈ ವಾರ ಸ್ವಲ್ಪ ಶ್ರಮ ಪಡಬೇಕಾಗುತ್ತದೆ. ಮಾಡಿ, ತುಂಬ ಒಳ್ಳೆಯದಾಗಲಿ. ನೀವು ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ಈ ವಾರ ಆನಂದದಿಂದ ಅನುಭವಿಸುವಿರಿ. ನೀವು ಪ್ರಮುಖ ವ್ಯವಹಾರಗಳನ್ನು ನಿರ್ಧಾರ ತೆಗೆದುಕೊಳ್ಳುವ ವಾರ ನಿಮ್ಮದಾಗಲಿದೆ. ಉನ್ನತ ಶಿಕ್ಷಣದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ಯಶಸ್ಸಿನ ಸಾಧನೆಗಳು ಈ ವಾರ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಆದರೂ ಸೋಮವಾರ ಮತ್ತು ಬುಧವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಒಂದು ಒಳ್ಳೆಯ ವಿಚಾರದಲ್ಲಿ ತಾವೇನಾದರೂ ಮನಸ್ಸಿಟ್ಟು ಮುಂದುವರಿಯುತ್ತಿದ್ದರೆ ಅದು ತುಂಬ ಶುಭ ಸಂಕೇತವೆಂದೇ ಭಾವಿಸಿ ಮುಂದುವರಿಯಿರಿ ವೀಕ್ಷಕರೇ. ತುಂಬ ಒಳ್ಳೆಯ ಯೋಗವಿದೆ. ಆದರೆ ಮುಂದುವರಿಯುವಾಗ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರಂತೂ ತುಂಬ ಉತ್ತಮ. ಇನ್ನು ವಿಶೇಷವಾಗಿ ನೋಡುವುದಾದರೆ ನೀವು ಶುಕ್ರವಾರ ವ್ಯವಹಾರದ ಸ್ವಲ್ಪ ಆರ್ಥಿಕ ನಷ್ಟವನ್ನು ಅನುಭವಿಸುವ ಒಂದು ವ್ಯವಸ್ಥೆ ಇದೆ. ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಎದುರಿಸಬೇಕಾಗುವ ಸಾಧ್ಯತೆ ಇದೆ. ಗಮನವಿಟ್ಟು ಮುಂದುವರಿಯಿರಿ, ಒಳ್ಳೆಯದಾಗಲಿ. ಇನ್ನು ವಿದೇಶದಲ್ಲಿ ವಾಸಿಸುವವರು ಶನಿವಾರ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಅದಕ್ಕಾಗಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಮನೆಯಲ್ಲಾಗಲಿ ಅಥವಾ ಹೊರಗಡೆ ಸಿಗುವ ಯಾವುದಾದರೂ ಗೋಧಿ ಹಿಟ್ಟಿನಿಂದ ಮಾಡಿರತಕ್ಕಂಥ ಪದಾರ್ಥಗಳನ್ನು ನಿಮ್ಮ ಹತ್ತಿರದಲ್ಲಿರುವ ಹಸುವಿಗೆ ತಿನ್ನಿಸಿ ಹಿಂದೆ ಮತ್ತು ತದನಂತರ ಮುಂದೆ ನಮಸ್ಕರಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ಸಾಧ್ಯವಾದಷ್ಟು ಪರಿಹಾರವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯ ಯೋಗ ಮೂಡಿಬರಲಿದೆ. ಜೊತೆಗೆ ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಸ್ವಸ್ಥಳದಲ್ಲಿ ಕುಜನು ಕೂಡುವುದರಿಂದ ಬಂದು ತನ್ನ ಸ್ವಸ್ಥಾನವನ್ನು ಸೇರುವುದರಿಂದ ಈ ವಾರ ಹೊಸ ಅಧ್ಯಾಯಗಳು ಮತ್ತು ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ನಿಮ್ಮ ವೈವಾಹಿಕ ಸಂಬಂಧಗಳು ಅತ್ಯಂತವಾಗಿ ಸಂಪೂರ್ಣ ಸುಧಾರಣೆಗೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನಿಮ್ಮ ಸಾಮರ್ಥ್ಯ ಮತ್ತು ಉಪಸಾಮರ್ಥ್ಯಗಳ ಬಗ್ಗೆ ವಿಶೇಷವಾಗಿ ಗುರುತಿಸುವ ಅವಕಾಶ ಈ ವಾರ ಎಲ್ಲರಿಂದಲೂ ಕೂಡಿ ಬರುವ ಸಾಧ್ಯತೆ ಇದೆ. ನೀವು ದೂರದ ದೇಶಗಳಿಗೆ ಪ್ರಯಾಣಿಸುವ ಒಂದು ವ್ಯವಸ್ಥೆಯನ್ನು ಈ ವಾರ
ಕೈ ಹಾಕಿಕೊಳ್ಳಿ, ಒಳ್ಳೆಯದಾಗಲಿದೆ. ನೀವು ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ವಿಶೇಷವಾಗಿ ಸಂತೋಷದಿಂದ ಆನಂದಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ. ಇನ್ನು ಪೂರ್ವಜರ ಆಸ್ತಿಯಲ್ಲಿ ನಮಗೆ ಪಾಲು ಸಿಗುವ ಒಂದು ವಾರ ನಿಮ್ಮದಾಗಲಿದೆ. ನೀವು ಸ್ನೇಹಿತರೊಂದಿಗೆ ಹೊಸ ವ್ಯವಹಾರವನ್ನು ಯೋಚಿಸುವ ಒಂದು ಆಲೋಚನೆಯಲ್ಲಿದ್ದರೆ ಅದನ್ನು ಮುಂದುವರಿಯಲು ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ಕೆಲಸದ ಗುಣಮಟ್ಟದಿಂದ ನೀವು ತೃಪ್ತಿಕರವಾದ ಜೀವನವನ್ನು ವಾರಪೂರ್ತಿ ಅನುಭವಿಸುವ ವಾರ ನಿಮ್ಮದಾಗಲಿದೆ. ನಿಮ್ಮ ಎಲ್ಲ ಭಾವನೆಗಳಿಗೆ ನಿಮ್ಮ ಜೀವನ ಸಂಗಾತಿ ಸಹಕಾರ ಕೊಡುವ ಸಾಧ್ಯತೆ ಇದೆ. ತಂದೆ ತಾಯಿಯ ಆಶೀರ್ವಾದವೂ ಸಹ ಹೆಚ್ಚಾಗಿ ದೊರೆಯುವ ಸಾಧ್ಯತೆ ಇದೆ. ಅವರೊಂದಿಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ಹಂಚಿಕೊಳ್ಳಿ, ಒಳ್ಳೆಯದಾಗಲಿದೆ. ಇದು ನಿಮ್ಮ ಅನುಮಾನವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಬುಧವಾರ ಮತ್ತು ಶುಕ್ರವಾರ ಸ್ವಲ್ಪ ವ್ಯವಹಾರದಲ್ಲಿ ಭಾರೀ ಲಾಭವನ್ನು ಅನುಭವಿಸುವ ಸಾಧ್ಯತೆ ಇರುವುದರಿಂದ ಬಂದ ಲಾಭವನ್ನು ವಿಶೇಷವಾಗಿ ಗಮನದಲ್ಲಿಟ್ಟು ಉಳಿಸಿ ತದನಂತರ ಮುಂದುವರಿಯಿರಿ, ಒಳ್ಳೆಯದಾಗಲಿದೆ. ಇನ್ನು ಇದರ ಜೊತೆಗೆ ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಕಾರ್ಯಕ್ರಮದಲ್ಲಿ ವ್ಯತ್ಯಯ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ. ಅದರೊಂದಿಗೆ ದೇವಿ ಮಾತೆಗೆ ಸಂಪೂರ್ಣ ಶೃಂಗಾರವಾದ ಒಂದು ದೇವಿಯ ಆಭರಣಗಳನ್ನು ನಿಮ್ಮ ಕೈಲಾದಷ್ಟು ಅರ್ಪಿಸಿ, ಇಲ್ಲದಿದ್ದರೆ ಕೆಂಪು ಪುಷ್ಪದ ಮಾಲೆಯನ್ನು ಅರ್ಪಿಸಿದರೂ ತುಂಬ ಉತ್ತಮವಾಗಿರುತ್ತದೆ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ನಾರಾಯಣನ ಪ್ರೀತಿಕರವಾದ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ. ಇನ್ನು ಬಂಗಾರದ ವಾರ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸ್ವಲ್ಪ ಪ್ರತಿಕೂಲಕರವಾದ ಅಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಈ ವಾರ ನಿಮಗೆ ಅರ್ಹರಿಗೆ ವಿವಾಹವಾಗುವ ಸಾಧ್ಯತೆ ಇದೆ. ವಿವಾಹೇತರ ಒಂದು ಚಟುವಟಿಕೆಗಳಲ್ಲಿ ತಾವು ವಿಶೇಷವಾಗಿ ಗಮನ ಹರಿಸುತ್ತೀರಿ. ಕನ್ಯಾ ನೋಡುವುದಾಗಲಿ ಅಥವಾ ವರವನ್ನು ನೋಡುವುದಾಗಲಿ ತುಂಬ ಅನುಕೂಲಕರವಾದ ವಾರ ಈ ರಾಶಿಯವರಿಗೆ ತುಂಬ ಅನುಕೂಲವಾಗಿದೆ. ಇನ್ನು ಈ ವಾರ ವಿಶೇಷವಾಗಿ ನೀವು ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ವರ್ತನೆಯನ್ನು ಇಟ್ಟುಕೊಳ್ಳುತ್ತೀರಿ. ನೀವು ಸ್ನೇಹಿತರೊಂದಿಗೆ ವ್ಯಾಪಾರದ ಒಪ್ಪಂದಗಳನ್ನು ಕುದುರಿಸಿಕೊಳ್ಳಲು ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರವನ್ನು ಮಾಡಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಶುಭ ಕಾರ್ಯಕ್ರಮಗಳು ಮತ್ತು ಪೂಜೆ ಮತ್ತು ಶ್ರದ್ಧಾಭಕ್ತಿ ಮತ್ತು ಧ್ಯಾನ ಯೋಗದ ಕಡೆ ಸ್ವಲ್ಪ ಗಮನವನ್ನು ಹರಿಸಿದರೆ ತುಂಬ ಉತ್ತಮ. ಜೊತೆಗೆ ಅನುಸರಿಸಿ ಆಸಕ್ತಿಯನ್ನು ತಾವು ಹೊಂದಿರುತ್ತೀರಿ. ಇನ್ನು ನಿಮ್ಮ ಆಸಕ್ತಿಗಳಿಗೆ ಅನುಗುಣವಾಗಿ ಎಲ್ಲ ಕೆಲಸಗಳನ್ನು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಜೀವನದ ಮಟ್ಟವನ್ನು ಉತ್ಕೃಷ್ಟಗೊಳಿಸಲು ಈ ವಾರ ನೀವು ವಿಶೇಷವಾಗಿ ಶ್ರಮ ವಹಿಸುವವರಿದ್ದೀರಿ. ನೀವು ಭೂಮಿ ಅಥವಾ ಹೊಸ ಮನೆಯನ್ನು ಖರೀದಿಸುವಲ್ಲಿ ಈ ವಾರ ತುಂಬ ಪರಿಗಣಿತವಾಗಿರತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಭೂಮಿ ಮತ್ತು ವಾಹನವನ್ನು ಖರೀದಿಸಲಿಕ್ಕೆ ತುಂಬ ಒಳ್ಳೆಯ ವಾರವೆಂದೇ ಹೇಳಬಹುದು. ಆದರೂ ನೀವು ಗುರುಹಿರಿಯರ ಆಶೀರ್ವಾದವನ್ನು ತಪ್ಪದೆ ಪಡೆಯಿರಿ ವೀಕ್ಷಕರೇ, ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ಕುಟುಂಬದೊಂದಿಗೆ ವಾರಾಂತ್ಯದಲ್ಲಿ ವಿಶೇಷವಾಗಿ ಎಲ್ಲಿಯಾದರೂ ಪ್ರವಾಸ ಇಟ್ಟುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ. ಎಲ್ಲರೊಂದಿಗೆ ಸಹಕರಿಸಿ ಮುಂದುವರಿಯಿರಿ. ನಗುನಗುತ್ತಾ ಪ್ರಯಾಣಕ್ಕೆ ಹೋಗಿ ಬಂದರೆ ತುಂಬ ಉತ್ತಮ. ಅದಕ್ಕೆ ಪ್ರವಾಸ ಪ್ರಯಾಣ 2 ಪದಗಳನ್ನು ಬಳಸುತ್ತಾರೆ, ಹಾಗಾಗಿ ಹೇಳಲಾಯಿತು. ಇನ್ನು ತಾವು ನಿಮಗೆ ಕಿವಿ ಮತ್ತು ಗಂಟಲು ಸಮಸ್ಯೆಗಳು ಈ ವಾರ ಸ್ವಲ್ಪ ತುರಿಕೆ ಅಥವಾ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ ವೀಕ್ಷಕರ, ತುಂಬ ಒಳ್ಳೆಯದಾಗಲಿ. ಮಂಗಳವಾರ ನಿಮಗೆ ದೇಹದ ಸೆಳೆತ ಉಂಟಾಗುವುದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವುದರಿಂದ ಎಚ್ಚರಿಕೆಯಿಂದ ಆರೋಗ್ಯದ ಕಡೆ ಗಮನವನ್ನು ಇಟ್ಟರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವ ಮತ್ತು ಪಾರ್ವತಿಯ ದೇವಾಲಯದಲ್ಲಿ ಪ್ರತಿದಿನ ದೀಪವನ್ನು ಹಚ್ಚಿ ಕಾರ್ತಿಕ ಮಾಸವಿರುವುದರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ಇದರ ಜೊತೆಗೆ ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರವು ಸಂಪೂರ್ಣ ಆನಂದದಾಯಕದಿಂದಲೇ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇನ್ನು ಕೆಲಸಕ್ಕೆ ಸಂಬಂಧಿಸಿದ ಚಿಂತೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ಸಾಧ್ಯತೆ ಇದೆ. ತಾವೇನಾದರೂ ಹಳೆಯ ಸಾಲಗಳನ್ನು ಇಟ್ಟುಕೊಂಡಿದ್ದರೆ ಈ ವಾರ ಅಥವಾ ಕೊಟ್ಟಿದ್ದರೆ ಈ ವಾರ ಮರುಪಾವತಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅದನ್ನು ಯಶಸ್ವಿಯಾಗಿ ತಾವು ಕಂಡುಕೊಳ್ಳುತ್ತೀರಿ. ತಾವೇನಾದರೂ ಮಾರ್ಕೆಟಿಂಗ್ ಸಂಬಂಧಿಸಿದ ಉದ್ಯೋಗಗಳಿಗೆ ಜಾಬ್ನಲ್ಲಿದ್ದರೆ ಗಮನಾರ್ಹವಾದ ಒಂದು ವಿಶೇಷವನ್ನು ತಾವು ಕಾಣುತ್ತೀರಿ. ವಿಶೇಷವಾಗಿ ಮಾರ್ಕೆಟಿಂಗ್ನಲ್ಲಿ ಆರ್ಥಿಕವಾದ ಲಾಭವನ್ನು ಯಶಸ್ವಿಯಾಗಿ ಕಂಡುಕೊಳ್ಳುತ್ತೀರಿ. ನೀವು ಸಾಮಾಜಿಕ ಸ್ಥಾನಮಾನದೊಂದಿಗೆ ಹೆಚ್ಚಾಗಿ ಬೆರೆಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ತಾವೇನಾದರೂ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಉನ್ನತ ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಸಂಪೂರ್ಣ ಯಶಸ್ಸನ್ನು ಕಂಡುಕೊಂಡು ಅದರೊಂದಿಗೆ ಉತ್ತಮವಾದ ಒಂದು ಗುಣಮಟ್ಟದ ಒಂದು ಲಾಭವನ್ನು ಅಂಕಗಳನ್ನು ಪಡೆದು ಗುರುಹಿರಿಯರ ಆಶೀರ್ವಾದಕ್ಕೆ ತಾವು ಉತ್ತಮವಾಗಿ ಪಾತ್ರರಾಗುವವರಿದ್ದೀರಿ. ನೀವು ಹಳೆಯ ಸ್ನೇಹಿತರನ್ನು ಈ ವಾರ ಸಂಪೂರ್ಣವಾಗಿ ಸಂತೋಷದಿಂದ ಭೇಟಿಯಾಗಲು ತುಂಬ ಅನುಕೂಲಕರವಾಗಿದೆ. ವಾರದ ವ್ಯಾಪಾರ ಮತ್ತು ಪ್ರವಾಸಗಳು ಗಮನಾರ್ಹವಾದ ಲಾಭವನ್ನು ನೀಡುವುದಿದೆ. ಅದೃಷ್ಟ ನಿಮ್ಮ ಕಡೆ ಇರುವುದರಿಂದ ನೀವು ವೃತ್ತಿ ಮತ್ತು ಪ್ರಗತಿಗೆ ಅವಕಾಶಗಳನ್ನು ಪಡೆಯುತ್ತೀರಿ. ವಿಶೇಷವಾಗಿ ಈ ವಾರ ನೋಡುವುದಾದರೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ
ವಿಶೇಷವಾಗಿ ಅತ್ಯಂತ ಅನುಕೂಲಕರವಾದ ದಿನಗಳು ನಿಮ್ಮ ರಾಶಿಯಾಗಿರುವುದರಿಂದ ಏನಾದರೂ ಜೀವನದುದ್ದಕ್ಕೂ ನಡೆಯುವ ಒಳ್ಳೆಯ ನಿರ್ಧಾರಗಳಿಗೆ ಕೈಗೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯೋದು ಮರೆಯದಿರಿ ವೀಕ್ಷಕರೇ, ತುಂಬ ಒಳ್ಳೆಯದಾಗಲಿ. ಇನ್ನು ಗುರುವಾರ ಸ್ವಲ್ಪ ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಉತ್ತಮ. ಕಾಲಿಗೆ ಅಥವಾ ಕೈಗಳಿಗೆ ಪೆಟ್ಟಾಗಿ ಏನಾದರೂ ತೊಂದರೆಯಾಗುವ ಸಾಧ್ಯತೆ ಇದೆ. ಇನ್ನು ಶುಕ್ರವಾರ ನಿಮ್ಮ ವೈವಾಹಿಕ ಸಂಬಂಧವು ಸ್ವಲ್ಪ ತೊಂದರೆಗಳನ್ನು ಅನುಸರಿಸುವ ವ್ಯವಸ್ಥೆ ಇದೆ. ಎಚ್ಚರಿಕೆಯಿಂದ ಜಾಣ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ವಿಶೇಷವಾಗಿ ನೋಡುವುದಾದರೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಂತನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ, ತುಳಸಿ ಮಾಲೆ ಸಿಗದಿದ್ದರೆ ತುಳಸಿ ಪತ್ರಿಯನ್ನಾದರೂ ಆತನ ಪಾದಕ್ಕಿಟ್ಟು ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ. ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರ ಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಶ್ರೀ ಮಾತೆಯ ದುರ್ಗಾ ಪರಮೇಶ್ವರಿಯ ಮಂತ್ರವನ್ನು ಪಠಣೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯದಾಗಲಿದೆ. ಇದರೊಂದಿಗೆ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣದೊಂದಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ರಾಶ್ಯಾಧಿಪತಿ ಇದೇ 27ನೇ ತಾರೀಕು ತಮ್ಮ ರಾಶಿಯಲ್ಲಿ ಸ್ವಸ್ಥಾನದಲ್ಲೆಂದು ಕೂಡುವುದರಿಂದ ಈ ರಾಶಿಯವರಿಗೆ ಲಾಟರಿ ತುಂಬ ಒಳ್ಳೆಯ ಒಂದು ಯೋಗಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇಡೀ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ. ವಾರದ ಆರಂಭದಲ್ಲಿ ನೀವು ತೀರ್ಥಯಾತ್ರೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ನೀವು ಹೊಸ ವ್ಯವಹಾರಗಳನ್ನು ಆರಂಭಿಸಲು ತುಂಬ ಅನುಕೂಲಕರವಾಗಿದೆ. ಕನಿಷ್ಠ ಪ್ರಯತ್ನ ಮಾಡಿದರೂ ಸಹ ತುಂಬ ಯಶಸ್ಸಿನ ಲಾಭವನ್ನು ಮತ್ತು ಪ್ರಗತಿಯನ್ನು ತಾವು ಕಂಡುಕೊಳ್ಳುತ್ತೀರಿ. ನೀವು ಬಯಸಿದ ಫಲಿತಾಂಶಗಳನ್ನು ಕಾಣಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಭವಿಷ್ಯಕ್ಕಾಗಿ ನೀವು ಯೋಜನೆಯನ್ನು ರೂಪಿಸುವುದಿದ್ದರೆ ಈ ವಾರ ರೂಪಿಸಿಕೊಳ್ಳಲು ತುಂಬ ಒಳ್ಳೆಯದಾಗಲಿದೆ. ಇನ್ನು ವಿಚ್ಛೇದಿತರಿಗೆ ಈ ವಾರ ಸ್ವಲ್ಪ ವಿವಾಹದ ಸಾಧ್ಯತೆಯೂ ಸಹ ದೊರೆತು ತುಂಬ ಸಂತೋಷದಾಯಕವಾದ ಜೀವನವನ್ನು ವಿವಾಹ ವಿಚ್ಛೇದನ ಪಡೆದುಕೊಂಡವರಿಗೆ ಈ ವಾರ ತುಂಬ ಅನುಕೂಲಕರವಾಗಿದೆ ಮತ್ತು ಲಾಭದಾಯಕವಾಗಿದೆ. ಇನ್ನು ವಿಶೇಷವಾಗಿ ಲಾಭವನ್ನು ಪಡೆಯಲು ಯಾವುದಾದರೂ ಒಳ ಒಪ್ಪಂದಗಳು ಅಥವಾ ಹೊಸ ಹೊರಗಿನ ಒಪ್ಪಂದಗಳನ್ನು ಮಾಡಿ ಅಗ್ರಿಮೆಂಟ್ಗಳನ್ನು ಮಾಡಿ ಪಡೆಯುವುದಿದ್ದರೆ ಈ ವಾರ ತುಂಬ ಉತ್ತಮವಾಗಿದೆ. ಅಗ್ರಿಮೆಂಟ್ಗೆ ಸಹಿ ಹಾಕುವಾಗ ಹಿರಿಯರ ಮಾರ್ಗದರ್ಶನ ಅಥವಾ ವಕೀಲರ ಮಾರ್ಗದರ್ಶನ, ನಿಮ್ಮ ಆತ್ಮೀಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದು ಮರೆಯದಿರಿ ವೀಕ್ಷಕರೇ. ಹಳೆಯ ಸಮಸ್ಯೆಗಳನ್ನು ಈ ವಾರ ಉತ್ತಮವಾಗಿ ಪರಿಹಾರ ಕಂಡುಕೊಳ್ಳಲು ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ತುಂಬ ನೆಮ್ಮದಿಯ ಜೀವನವನ್ನು ಈ ವಾರ ಪೂರ್ತಿ ಅನುಭವಿಸಲು ತುಂಬ ಅನುಕೂಲಕರವಾಗಿದೆ ಮತ್ತು ಸಂತೋಷವಾಗಿರುತ್ತೀರಿ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಿದರೆ ತುಂಬ ಉತ್ತಮ. ವಿಶೇಷವಾಗಿ ನಿಮ್ಮ ಮನೆಯ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿದ್ವಾಂಸರಲ್ಲಿ ಅಂದರೆ ಈಗಾಗಲೇ ಓದಿರುವ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ವಾಂಸರಿಗೆ ತುಂಬ ಉತ್ತಮವಾದ ಗೌರವ ಪದಕಗಳು ದೊರೆತು ಸನ್ಮಾನಗಳು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ವಿದ್ವಾಂಸರಿಗೆ. ಆದರೂ ವಾರ ಪೂರ್ತಿ ಬುಧವಾರ ಮತ್ತು ಗುರುವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಈ ವಾರ ತಾವು ಕಂಡುಕೊಳ್ಳುವವರಿದ್ದೀರಿ. ಇದರೊಂದಿಗೆ ಒಳ್ಳೆಯ ಕಾರ್ಯಗಳನ್ನು ಸಹ ಉದ್ದೇಶಪೂರ್ವಕವಾಗಿ ಇತರರು ನಿಮ್ಮನ್ನು ನೋಡಿ ಟೀಕಿಸುವವರಿದ್ದಾರೆ. ಅವರನ್ನು ಕಿವಿಗೆ ಹಾಕಿಕೊಳ್ಳದೆ ಅವರ ಗೋಜಿಗೆ ಹೋಗದೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಭಾನುವಾರ ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ಪ್ರತಿದಿನ ಸ್ನಾನ ಮಾಡುವಾಗ ನಿಮ್ಮ ಮನೆಯಲ್ಲಿ ಗಂಗಾಜಲವಿದ್ದರೆ ಅದನ್ನು ಬೆರೆಸಿ ಸ್ನಾನ ಮಾಡಿ. ಇಲ್ಲದಿದ್ದರೆ ಓಂ ಗಂಗಾಮಾತಾಯೈ ನಮಃ, ಓಂ ಗಂಗಾಮಾತಾಯೈ ನಮಃ, ಓಂ ಗಂಗಾಮಾತಾಯೈ ನಮಃ ಎನ್ನುವ ಈ ಮಂತ್ರವನ್ನು ಪಠಣೆ ಮಾಡುತ್ತಾ 3 ಸರ್ತಿ ಮೈ ಮೇಲೆ ಅಥವಾ ತಲೆ ಮೇಲೆ ಸ್ನಾನ ಮಾಡಿ ತದನಂತರ ಗಂಗಾಜಲವನ್ನು ಪ್ರೋಕ್ಷಣೆಯ ರೂಪದಲ್ಲಿ ಸ್ನಾನವನ್ನು ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ಕೆಂಪು ವರ್ಣ ಆಗಿ ಬರುತ್ತದೆ. ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ತುಂಬ ಅನುಕೂಲಕರವಾಗಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ತುಂಬ ಯಶಸ್ವಿಯಾಗಿ ನಿಮ್ಮ ಎಲ್ಲ ಕೆಲಸದಲ್ಲಿ ಪ್ರಾಬಲ್ಯವನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈ ವಾರ ಈಡೇರುವ ಸಾಧ್ಯತೆ ಇದೆ. ನಿಮ್ಮ ತಂತ್ರವು ಯಶಸ್ವಿಯಾಗಿ ನೆರವೇರುವುದಿದೆ. ನೀವು ಹೊಸ ಆಸ್ತಿಯನ್ನು ಖರೀದಿಸುವಲ್ಲಿ ಪರಿಗಣಿಸುವಲ್ಲಿ ವ್ಯವಸ್ಥೆಯನ್ನು ಕಂಡುಕೊಳ್ಳುತ್ತೀರಿ. ಇತರರಿಂದಲೂ ಸಹ ಸಹಾಯ ಮಾಡಿಕೊಂಡು ಒಳ್ಳೆಯ ಒಂದು ಆಸ್ತಿ ಅಥವಾ ಭೂಮಿಯನ್ನು ತೆಗೆದುಕೊಳ್ಳುವ, ಮನೆಯನ್ನು ತೆಗೆದುಕೊಳ್ಳುವ ಒಂದು ವ್ಯವಸ್ಥೆ ಈ ವಾರ ನಿಮ್ಮದಾಗಲಿ. ಅದಕ್ಕೂ ಸಹ ದುಡ್ಡನ್ನು ಸಹ ವಿಶೇಷವಾಗಿ ಹೊಂದಿಸುವವರು ತಾವಾಗಿರುತ್ತೀರಿ. ಇನ್ನು ನಿಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ, ಆನಂದದಾಯಕ ಒಂದು ಜೀವನವನ್ನು ಅನುಭವಿಸಿ. ಕೆಲಸದ ಮೇಲೆ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ. ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ಕೆಲವು ಉಡುಗೊರೆಯನ್ನು ಖರೀದಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನೀವು ರೋಗ ನಿರೋಧಕ ಶಕ್ತಿಯಿಂದ ಉತ್ತಮವಾಗಿರುತ್ತೀರಿ. ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಸಂತೋಷದಿಂದ ವ್ಯಕ್ತಪಡಿಸಿ. ವಿದೇಶಗಳಲ್ಲಿ ಸ್ಥಾಪಿಸಲಾದ ನಿಮ್ಮ ಎಲ್ಲ ವ್ಯವಹಾರಗಳು ಅತ್ಯುತ್ತಮವಾದ ಲಾಭವನ್ನು ನೀಡುವ ಸಾಧ್ಯತೆ ಇದೆ. ಈ ವಾರ ಸೋಮವಾರದಿಂದ ಶನಿವಾರದವರೆಗಿನ ಸಮಯ ತುಂಬ ಅನುಕೂಲಕರವಾಗಿದೆ.
ಆದರೂ ಶಾಂತ ರೀತಿಯಿಂದಿರುವ ವ್ಯವಸ್ಥೆಯಲ್ಲಿ ಸ್ವಲ್ಪ ನಿಮ್ಮ ಅನುಮಾನಾಸ್ಪದವಾದ ಸ್ವಭಾವವು ಇತರರೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಅದನ್ನು ತಪ್ಪಿಸಿ ತುಂಬ ಒಳ್ಳೆಯದಾಗುತ್ತದೆ. ಇನ್ನು ಎಲ್ಲ ಅನುಮಾನಗಳನ್ನು ಹುಟ್ಟುಹಾಕುವ ಕೆಲಸಕ್ಕೆ ಕೈ ಹಾಕಬೇಡಿ. ಅದರಿಂದ ದೂರವಿದ್ದರಂತೂ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀಯುತ ಹನುಮಾನ್ ದೇವರಿಗೆ ನಿಮ್ಮ ಕೈಲಾದಷ್ಟು ವೀಳ್ಯದೆಲೆಯ ಸರವನ್ನು ಮಾಡಿ ಪರಮಾತ್ಮನಿಗೆ ಅಂದರೆ ನಾರಾಯಣನ ಸಹಿತನಾಗಿರ್ತಕ್ಕಂಥ ಶಿವನ ಅಂಶವಾಗಿರ್ತಕ್ಕಂಥ ಶ್ರೀ ಹನುಮಂತ ದೇವರಿಗೆ ಈ ವೀಳ್ಯದೆಲೆಯ ಸರವನ್ನು ಹಾಕುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ವಾರಪೂರ್ತಿ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ವಿಶೇಷವಾಗಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಅನುಕೂಲಕರವಾದ ವಾರವೆಂದು ಹೇಳಬಹುದು. ಆದರೂ ನಿಮ್ಮ ವೈವಾಹಿಕ ಸಂಬಂಧವು ಸಾಕಷ್ಟು ಪ್ರಯಾಣ ಭರಿತವಾಗಿರುತ್ತದೆ. ಇದು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ. ಅದರೊಂದಿಗೆ ತಾವುಗಳು ಸಹ ಜಾಗರೂಕತೆಯಿಂದ ಇರುವವರಿದ್ದೀರಿ. ಸಕಾರಾತ್ಮಕ ಚಿಂತನೆಗಳು ತುಂಬ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಈ ವಾರ ಸಹಾಯವಾಗುವುದಿದೆ. ಒಂದು ವಿಶೇಷವಾಗಿ ಹೊಸ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ನಿಮ್ಮ ಉತ್ಸಾಹ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಬೋಧನೆಯಲ್ಲಿ ತೊಡಗಿರುವವರಿಗೆ ಅಂದರೆ ಶಿಕ್ಷಕೇತರ ಒಂದು ವ್ಯವಸ್ಥೆಯಲ್ಲಿ ತೊಡಗಿರುವವರಿಗೆ ಬಡ್ತಿ ದೊರೆಯುವ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ನೀವೇನಾದರೂ ಹಳೆಯ ಬಾಕಿ ಇದ್ದರೆ ಈ ವಾರ ಸ್ವಲ್ಪ ಬಾಕಿ ತೀರಿಸುವ ವ್ಯವಸ್ಥೆ ನಿಮಗೆ ಒದಗಿ ಬರುವುದಿದೆ. ಇದರೊಂದಿಗೆ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಸಗಟು ವ್ಯಾಪಾರಸ್ಥರಾಗಿದ್ದರೆ ಅತ್ಯುತ್ತಮವಾದ ವ್ಯವಹಾರವನ್ನು ಪಡೆದು ಲಾಭದಾಯಕವಾದ ಜೀವನವನ್ನು ವಾರಪೂರ್ತಿ ಅನುಭವಿಸುವವರಿದ್ದೀರಿ. ನಿಮ್ಮ ವ್ಯವಹಾರದಲ್ಲಿ ನೀವು ಏಕಾಏಕ ವಿಶೇಷವಾದ ಅನೇಕ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ಟೆಂಡರ್ಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವ ವ್ಯಾಪಾರದ ಜೊತೆಗೆ ಇನ್ನು ಹೆಚ್ಚಿನ ವ್ಯವಹಾರಗಳನ್ನು ಮಾಡುವ ಒಂದು ವ್ಯವಸ್ಥೆ ಈ ವಾರ ತಮಗೆ ಅನುಕೂಲಕರವಾಗಿ ಕೂಡಿ ಬರಲಿದೆ. ಇನ್ನು ಭಾನುವಾರ ಮತ್ತು ಬುಧವಾರ ಗುರುವಾರ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಇಷ್ಟಪಟ್ಟ ಎಲ್ಲ ಕಾರ್ಯಕ್ರಮಗಳ ಅತ್ಯುತ್ತಮವಾದ ದಿನಗಳೆಂದು ಹೇಳಬಹುದು. ಅಲ್ಲಿಯೂ ಸಹ ಒಳ್ಳೆಯ ಸಮಯವನ್ನು ನಿಮ್ಮ ಹತ್ತಿರದಲ್ಲಿರುವ ಗುರುಗಳನ್ನು ಕೇಳಿ ಮುಂದುವರಿಯಿರಿ ವೀಕ್ಷಕರೇ, ತುಂಬ ಒಳ್ಳೆಯದಾಗುತ್ತದೆ. ಅದರೊಂದಿಗೆ ವಾರಾಂತ್ಯದಲ್ಲಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಅನುಭವಿಸುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬಾಲಕಾಂಡದ 5 ದ್ವೀಪಗಳನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ಆಕಾಶದ ನೀವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನು ಉಂಟು ಮಾಡಲಿದೆ. ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಇಲ್ಲಿಯವರೆಗೂ ತಾವೇನಾದರೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ವಾರ ತುಂಬ ಒಳ್ಳೆಯ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಗಮನಾರ್ಹವಾಗಿ ಬಲಪಡಿಸುವಲ್ಲಿ ಈ ವಾರ ತುಂಬ ಯಶಸ್ಸನ್ನು ತಾವು ಕಾಣುತ್ತೀರಿ. ಇದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತಾವು ಆನಂದದಾಯಕವಾದ ಒಂದು ವ್ಯವಸ್ಥೆಯನ್ನು ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ಸಂಬಂಧಿಕರೊಂದಿಗೆ ಎಲ್ಲ ಸಂಬಂಧಗಳು ಈ ವಾರ ಪೂರ್ತಿ ಸೌಹಾರ್ದಯುತವಾಗಿಟ್ಟುಕೊಳ್ಳಲು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಜೀವನದುದ್ದಕ್ಕೂ ಜೀವನದಲ್ಲಿ ನೀವು ಉತ್ತಮವಾದ ಯಶಸ್ಸನ್ನು ಸಾಧಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಆದರೂ ಡಾಕ್ಟರರು ಮತ್ತು ವೈದ್ಯಕೀಯ ವೃತ್ತಿಯಲ್ಲಿರುವವರು ವೃತ್ತಿಪರ ಆದಾಯದಲ್ಲಿ ಹೆಚ್ಚಿನ ಲಾಭವನ್ನು ಸಹ ಈ ವಾರ ನೋಡುವವರಿದ್ದೀರಿ. ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಿದ್ದರೆ ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು. ನಿಮ್ಮ ಹೃದಯಕ್ಕಿಂತ ನಿಮ್ಮ ಮನಸ್ಸಿನ ಆಧಾರದ ಮೇಲೆ ಎಲ್ಲ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಆತ್ಮತೃಪ್ತಿಯಾದ ನಿರ್ಭರ ಭಾರತವನ್ನು ಕಟ್ಟಲು ತಾವು ಈ ವಾರ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಎಲ್ಲ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ವಿಶೇಷವಾದ ಪ್ರೀತಿ ವಾತ್ಸಲ್ಯ ಪ್ರೇಮ ಒಂದು ವ್ಯವಸ್ಥೆಯನ್ನು ಈ ವಾರ ಕಾಣುವವರಿದ್ದೀರಿ. ಹೊಸ ವ್ಯವಹಾರಗಳನ್ನು ಗೆಳೆಯರೊಂದಿಗೆ ಪ್ರಾರಂಭಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಅರ್ಥಾತ್ ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರ ಮಾಡಲು ತುಂಬ ಅನುಕೂಲಕರವಾಗಿದೆ. ಮಾಡುವಾಗ ಎಚ್ಚರಿಕೆಯಿಂದ ಪಾಯಿಂಟ್ಸ್ ಎಲ್ಲ ಒಂದು ವಿಶೇಷವಾದ ನಿಮ್ಮ ಅನಿಸಿಕೆ ಅವರ ಅನಿಸಿಕೆಯನ್ನು ತೆಗೆದುಕೊಂಡು ಆ ಅಗ್ರಿಮೆಂಟ್ನಲ್ಲಿ ಬರೆದಿದ್ದನ್ನು ಒಮ್ಮೆ 2 ಸಲ ಓದಿ ತದನಂತರ ಸಹಿ ಹಾಕಿ ಮುಂದೆ ಒಳ್ಳೆಯದಾಗಲಿ. ಯಾವತ್ತೂ ಸಹ ಭಿನ್ನಾಭಿಪ್ರಾಯ ಬರದಂತೆ ಪಾರ್ಟ್ನರ್ಶಿಪ್ಪನ್ನು ನೋಡಿಕೊಳ್ಳಿ, ತುಂಬ ಒಳ್ಳೆಯದಾಗಲಿ. ಇನ್ನು ಆರ್ಥಿಕ ಸಹಾಯವು ಈ ವಾರ ದೊರೆಯುವುದಿದೆ ಬ್ಯಾಂಕ್ ಕಡೆಯಿಂದ. ಸರ್ಕಾರಿ ನೌಕರರಾಗಿದ್ದರೆ ಉತ್ತಮವಾದ ಗೌರವಗಳು ಪ್ರಶಸ್ತಿಗಳು ದೊರೆಯುವ ಸಾಧ್ಯತೆ ಇದೆ. ಇನ್ನು ವಾರದ ಅಂತ್ಯದ ಮಧ್ಯಭಾಗವು ಅತ್ಯಂತ ಅನುಕೂಲಕರವಾಗಿರುವುದರಿಂದ ವಿಶೇಷವಾದ ವಾರವೆಂದೇ ತಮಗೆ ತಿಳಿಸಬಹುದು. ಇದರೊಂದಿಗೆ ಗುರುವಾರ ಸ್ವಲ್ಪ ಆಪ್ತರು ಅಸೂಯೆ ಪಡುವ ಮತ್ತು ಮೋಸ ಮಾಡುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ನೀವು ಗುಪ್ತ ವಿಷಯಗಳನ್ನು ನಿಮ್ಮ ಮನೆಯ ವಿಷಯಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಹೋಗದಿರಿ.
ಅದೇ ಒಂದು ವೀಕ್ನೆಸ್ ಆಗಿ ನಿಮ್ಮನ್ನು ಆಟ ಮಾಡಿಸುವವರು ಇದ್ದಾರೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ, ತುಂಬ ಒಳ್ಳೆಯದಾಗಲಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಮನದೇವರನ್ನು, ಇಷ್ಟ ದೇವರನ್ನು, ತಂದೆ ತಾಯಿಯರನ್ನು ಪ್ರಾರ್ಥಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಅನುಕೂಲವಾದರೆ ಈ ಕಾರ್ತಿಕ ಮಾಸವಿರುವುದರಿಂದ ಮನೆಯಲ್ಲಿ ನಿಮ್ಮ ಹತ್ತಿರದಲ್ಲಿರುವ ಯಾವುದಾದರೂ ವಿದ್ಯಾರ್ಥಿ ಗುರುಗಳನ್ನು ಕರೆಸಿ ಅವರಿಂದ ಮನೆಯಲ್ಲಿ ನಿಮಗೆ ಅನುಕೂಲವಾದ ಪಂಚಾಮೃತ ಅಭಿಷೇಕವಾಗಲಿ ಅಥವಾ ರುದ್ರಾಭಿಷೇಕವಾಗಲಿ ಮಾಡಿಸಿ ಏಕಪೂರ್ತಿ ರುದ್ರಪಠಣವನ್ನು ಮಾಡುವುದರಿಂದ ಮನೆಯಲ್ಲಿ ಸಂಪೂರ್ಣವಾದ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಮಾಡಿ ಅನುಕೂಲ ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತದೆ. ಅದರೊಂದಿಗೆ ಈ ವಾರ ಪೂರ್ತಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣವಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಸ್ಥಳಾಂತರಗೊಳ್ಳುವ ಒಂದು ಯೋಜನೆಯನ್ನು ಮಾಡಿಕೊಳ್ಳುತ್ತೀರಿ. ಅದು ಅನುಕೂಲಕರವಾಗಿ ನಿಮಗೆ ಒದಗಿ ಬರಲಿದೆ. ಇನ್ನು ಅನೇಕ ಜನರು ನಿಮ್ಮ ಮಾರ್ಗದರ್ಶನವನ್ನು ವಿಶೇಷವಾಗಿ ಇಷ್ಟಪಡುವವರಿದ್ದಾರೆ. ಒಳ್ಳೆಯ ಮಾರ್ಗದರ್ಶನ ಮಾಡಿ ತುಂಬ ಉತ್ತಮ ಒಂದು ಅನುಕೂಲ ನಿಮಗೆ ಒದಗಿ ಬರಲಿ. ವಾರದ ಮಧ್ಯಭಾಗವು ಪ್ರತಿಯೊಂದು ಅಂಶದಲ್ಲಿ ಅನುಕೂಲಕರವಾಗಿ ನಿಮಗೆ ಮೂಡಿ ಬರಲಿದೆ. ನಿಮ್ಮ ಕುಟುಂಬದಲ್ಲಿನ ವೃತ್ತಿಜೀವನದ ಬಗ್ಗೆ ಇತರರು ಕಳವಳಗಳು ವಿಶೇಷವಾಗಿ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಎಲ್ಲರೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ಬೆರೆತು ಅರಿತು ನಡೆದರೆ ತುಂಬ ಉತ್ತಮ ವೀಕ್ಷಕರೇ. ನಿಮ್ಮ ಸಂವಹನ ಕೌಶಲ್ಯದಿಂದ ಜನರನ್ನು ನಿಮ್ಮನ್ನು ಪ್ರಭಾವಿತಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ. ಅದರೊಂದಿಗೆ ನಿಮ್ಮನ್ನು ಸಂತೋಷವಾಗಿಡಲು ಎಲ್ಲರೂ ಪ್ರಯತ್ನಿಸುತ್ತಾರೆ. ಒಳ್ಳೆಯದಾಗಲಿ. ಇನ್ನು ವಿಶೇಷವಾಗಿ ನಿಮ್ಮ ಸಂಬಂಧದಲ್ಲಿರುವ ಸಂಗಾತಿಯೊಂದಿಗಿನ ಜೀವನವು ತುಂಬ ಅನುಕೂಲಕರವಾಗಿರುತ್ತದೆ. ನಿಕಟವರ್ತಿಯ ಒಂದು ವ್ಯವಸ್ಥೆಯಿಂದ ತುಂಬ ಮನೆಯಲ್ಲಿ ಒಳ್ಳೆಯ ವಾತಾವರಣವು ಸಹ ಸೃಷ್ಟಿಯಾಗುವುದಿದೆ. ನೀವು ನಿಮ್ಮ ವ್ಯವಹಾರದ ತಂತ್ರವನ್ನು ಸರಿದೂಗಿಸಲು ಈ ವಾರ ತುಂಬ ಒಳ್ಳೆಯ ಒಂದು ಅಂಶವೆಂದೇ ಹೇಳಬಹುದು. ಆರ್ಥಿಕ ತೊಂದರೆಗಳನ್ನು ಬಗೆಯಿರುವ ಸಾಧ್ಯತೆ ನಿಮ್ಮದಾಗಲಿದೆ. ಇನ್ನು ಸಮಾಜದಲ್ಲಿ ಪ್ರಬುದ್ಧ ಜನರಲ್ಲಿ ನೀವು ಗುರುತಿಸಿಕೊಂಡು ಒಳ್ಳೆಯರೆಂದು ಭಾವಿಸುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ರೈತರಿಗೆ ವಿಶೇಷವಾಗಿ ನೋಡುವುದಾದರೆ ಕೆಲವು ವಿಷಯಗಳಲ್ಲಿ ವಿಶೇಷವಾಗಿ ಆರ್ಥಿಕ ಲಾಭವನ್ನು ಪಡೆಯುವವರಿದ್ದಾರೆ. ನಮ್ಮ ರೈತರು ಬೆನ್ನೆಲುಬಾಗಿರತಕ್ಕಂಥ ನಮ್ಮ ರೈತ ಜೀವನದ ವ್ಯವಸ್ಥೆಯನ್ನು ಕಂಡುಕೊಂಡ ಕೃಷಿ ಕಾರ್ಮಿಕರು ಅಥವಾ ಕೃಷಿ ವಲಯದಲ್ಲಿ ಉನ್ನತ ಲಾಭವನ್ನು ಪಡೆಯುವ ಒಂದು ವ್ಯವಸ್ಥೆಯನ್ನು ತಾವು ರೈತರು ಕಂಡುಕೊಳ್ಳುತ್ತೀರಿ. ಇನ್ನು ವಿಶೇಷವಾಗಿ ಕೃಷಿ ಕೆಲಸದಲ್ಲಿ ಆರ್ಥಿಕ ಲಾಭವನ್ನು ಸಹ ಈ ವಾರ ತರುವ ಒಂದು ವ್ಯವಸ್ಥೆಯನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರ ಭಗವಂತನ ಅನುಗ್ರಹದಿಂದ ದೊರೆಯಲೆಂದು ನಾವು ಪ್ರಾರ್ಥಿಸುತ್ತಾ ರೈತರಿದ್ದರೆ ನಮ್ಮ ದೇಶಕ್ಕೆ ತುಂಬ ಅನುಕೂಲವೆಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಬುಧವಾರ ಮತ್ತು ಗುರುವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ವಾರವೆಂದೇ ಹೇಳಬಹುದು. ಸಾಧ್ಯವಾದಷ್ಟು ನೀವು ನಿಮ್ಮ ತಂದೆ ತಾಯಿಯ ಮಾತನ್ನು ಅನುಕೂಲಕರವಾಗಿ ಪಾಲಿಸಿದರೆ ತುಂಬ ಉತ್ತಮ. ಇಲ್ಲದರೆ ಸಣ್ಣ ಪುಟ್ಟ ತೊಂದರೆಗಳಿಗೀಡಾಗುವ ಸಾಧ್ಯತೆ ಇದೆ. ಹಿರಿಯರ ಮಾರ್ಗದರ್ಶನವೆಂದರೆ ತುಂಬ ಉತ್ತಮವಾಗಿರುತ್ತದೆ. ಅಪರಿಚಿತರನ್ನು ಹೆಚ್ಚು ನಂಬಬೇಡಿ ವೀಕ್ಷಕರೇ. ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಒತ್ತಡದಲ್ಲಿರುವುದರಿಂದ ಯೋಗ ಮತ್ತು ಪ್ರಾಣಾಯಾಮಗಳ ಕಡೆ ಆಗದೇ ಇದ್ದರೆ ಮೌನ ಧ್ಯಾನ ದಿನಕ್ಕೆ ಒಂದು 10 ನಿಮಿಷವಾದರೂ ಸಮಯ ತೆಗೆದುಕೊಂಡು ಮೌನದಿಂದ ಧ್ಯಾನದಿಂದಿದ್ದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವುದು. ಇದರೊಂದಿಗೆ ಆರೋಗ್ಯ ಭೋಗಭಾಗ್ಯಗಳು ಸಹ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಲಿಂಗಕ್ಕೆ ಗಂಗಾಜಲದಲ್ಲಿ ಕರಿ ಎಳ್ಳನ್ನು ಬೆರೆಸಿ ನಿಮಗೆ ಅನುಕೂಲವಾದಷ್ಟು ಇಷ್ಟಲಿಂಗಕ್ಕಾಗಲಿ ಶಿವಾಲಯದಲ್ಲಿರುವ ದೇವರಿಗಾಗಲಿ ಅನುಕೂಲವಾಗಿ ಮಾಡಿಕೊಂಡು ಅಭಿಷೇಕವನ್ನು ಮಾಡಿಸಿಕೊಂಡರೆ ತುಂಬ ಉತ್ತಮ. ಹತ್ತಿರದಲ್ಲಿ ಗುರುಗಳನ್ನು ಕರೆಸಿ ಅಥವಾ ಗುಡಿಯಲ್ಲಿರುವ ಅರ್ಚಕರಿಂದರಿಂದಾಗಲಿ ಮಾಡಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವೀಕ್ಷಕರೇ. ಇದರ ಜೊತೆಗೆ ವಾರ ಪೂರ್ತಿ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇದರೊಂದಿಗೆ ಇದು ಶಿವನ ವಿಶೇಷವಾದ ಕಾರ್ತಿಕ ಮಾಸವಾಗಿರುವುದರಿಂದ ಹತ್ತಿರದಲ್ಲಿರುವ ಶಿವಾಲಯಕ್ಕೆ ಕುಟುಂಬ ಸಮೇತವಾಗಿ ಒಂದು ಸರ್ತಿ ಸೋಮವಾರದಂದು ಹೋಗಿ ಬನ್ನಿ. ತುಂಬ ಒಳ್ಳೆಯದಾಗಲಿ ವೀಕ್ಷಕರೇ. ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ನಾಡಿನ ಸಮಸ್ತ ಶಟಸ್ಥಲ ಬ್ರಹ್ಮಿ ಗುರುಗಳ ಹಾಗೂ ಜಗದಾದ ಜಗದ್ಗುರುಗಳ ಕೃಪಾಶೀರ್ವಾದ ಅಥವಾ ನಿಮ್ಮ ಮನದೇವರ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ದೊರೆತು ತಾವೆಲ್ಲರೂ ಆನಂದದಾಯಕವಾದ ನೆಮ್ಮದಿಯ ಜೀವನವನ್ನು ಅನುಭವಿಸಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಮುಂದಿನ ವಾರ ಮತ್ತೆ ಒಳ್ಳೆಯ ವಿಷಯಗಳಿಂದ ಭೇಟಿಯಾಗೋಣ. ಎಲ್ಲ ಪ್ರೇಕ್ಷಕರ ಮಹಾಶಯರ ಹೃನ್ಮಂದಿರದಲ್ಲಿರುವ ಪರಮಾತ್ಮನಿಗೆ ಶರಣಾರ್ಥಿಗಳು.